ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಹೂಗಳು ನಿಮ್ಮ ಗಿಡದಲ್ಲಿ ಬರಬೇಕು ಅಂದರೆ ಏನೆಲ್ಲ ಫರ್ಟಿಲೈಸರ್ನ ಕೊಡಬೇಕು, ಹಾಗೆ ಬೆಸ್ಟ್ ಫರ್ಟಿಲೈಸರ್ ಯಾವುದು ಅದನ್ನು ತಗೊಂಡು ಬಂದಿದ್ದೀನಿ. ನಾನು ಇದನ್ನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸಮರ್ ಆದ್ರಿಂದ ಈಸಿಯಾಗಿ ಅವೈಲೇಬಲ್ ಇರುತ್ತೆ, ಅದನ್ನು ನೀವು ಡಸ್ಟ್ಬಿನ್ಗೂ ಕೂಡ ಹಾಕ್ತೀರಾ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ತಯಾರಿಸಬೇಕು, ಹೇಗೆ ಕೊಡಬೇಕು, ಎಷ್ಟು ದಿನಕ್ಕೆ ಕೊಡಬೇಕು ಅಂತ ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಮೋಟಿವೇಶನ್, ಹೊಸ ಹೊಸ ವಿಡಿಯೋಗಳನ್ನ ನಾವು ತೊಗೊಂಡು ಬರ್ತೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಸುಮಾರು ಜನದ ಕಂಪ್ಲೇಂಟ್ಸ್ ಇರುತ್ತೆ, ನಾವು ಎಷ್ಟೇ ಕೇರ್ ತೊಗೊಂಡ್ರೂ ಹೂಗಳು ಮಾತ್ರ ಬಿಡ್ತಾ ಇಲ್ಲ, ಗಿಡ ಮಾತ್ರ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಬರ್ತಾ ಇದೆ, ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾನೇ ಇರ್ತೀರ ಕಾಮೆಂಟ್ ಬಾಕ್ಸಲ್ಲಿ. ಸ್ವಲ್ಪ ನಾವು ಇವತ್ತು ಫರ್ಟಿಲೈಸರ್ಗಿಂತ ಮುಂಚೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ನಿಮಗೆ ಹೇಳ್ಬಿಡ್ತೀನಿ. ಅದ್ರ ಬಗ್ಗೆ ನೀವೇನಾದರೂ ಗಮನ ಕೊಟ್ಟಿದ್ದೇ ಆದರೆ ನಿಜವಾಗ್ಲೂ ನಿಮ್ಮ ಗಿಡದಲ್ಲಿ ತುಂಬ ಹೂಗಳು ಬರುವಂಥದ್ದು. ಸೊ ಫಸ್ಟಿಗೆ ನೀವೇನು ಮಾಡಬೇಕು, ನರ್ಸರಿಯಿಂದ ತಂದ ಮೇಲೆ ಗಿಡವನ್ನು ಇಮಿಡಿಯೇಟಾಗಿ ನೀವು ರೀಪಾಟ್ ಮಾಡಬಾರ್ದು. ಈ ರೀಪಾಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡ ಶಾಕ್ಗೆ ಒಳಗಾಗುತ್ತೆ, ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಗಿಡದಲ್ಲಿರೋಂಥ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಗಳನ್ನ ಸುಮಾರು ಜನ ಫೇಸ್ ಮಾಡಿರ್ತೀರ. ಅದಕ್ಕೋಸ್ಕರ ನೀವು ನರ್ಸರಿಯಿಂದ ತಂದಾದಮೇಲೆ ಒಂದು ವಾರ ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ಒಂದು ವಾರ ಆದಮೇಲೆ ಚೆನ್ನಾಗಿರುವಂಥ ಮಣ್ಣನ್ನು ತಗೊಳ್ಳಿ. ಅಂತಂದರೆ ಒಂದು 40% ಅಷ್ಟು ನೀವು ಗಾರ್ಡನ್ ಸಾಯಿಲ್ ತೊಗೊಂಡ್ರೆ 30% ಅಷ್ಟು ಸ್ಯಾಂಡನ್ನು ತೊಗೋಬೇಕು. ಹಾಗೆ 30% ಅಷ್ಟು ವರ್ಮಿ ಕಂಪೋಸ್ಟ್ ಇದ್ದರೆ ವರ್ಮಿ ಕಂಪೋಸ್ಟ್ ತೊಗೊಳ್ಳಿ, ಇಲ್ಲಾದರೆ ಕೌಡಂಗ್ ಕಂಪೋಸ್ಟ್ ತೊಗೊಳ್ಳಿ. ಸ್ಯಾಂಡ್ ಯಾಕೆ ತೊಗೋಬೇಕು, ಅದು ಇಂಪಾರ್ಟೆಂಟ್ ಯಾಕೆ ಅಂತ ನಾನು ಹೇಳ್ತೀನಿ. ಈಗ ನೀವು ನೀರು ಹಾಕ್ತೀರಾ, ಆ ನೀರು ಏನಾಗುತ್ತೆ, ಮಣ್ಣಿಗೆ ಹೋದ್ಮೇಲೆ ಬರೀ ಮಣ್ಣನ್ನು ನೀವು ತೊಗೊಂಡ್ರೆ ಮಣ್ಣು ಗಟ್ಟಿ ಆಗುತ್ತೆ, ಬೇರುಗಳು ಬೆಳೆಯೋದಿಲ್ಲ, ಬೇರುಗಳಿಗೆ ಉಸಿರಾಡೋಕ್ಕೆ ಜಾಗ ಇಲ್ಲದೆ ಇರೋ ರೀತಿಯಾಗಿ ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬದಲಾಗಿ ನೀವೇನಾದರೂ 30% ಅಷ್ಟು ಸ್ಯಾಂಡನ್ನು ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಸ್ಯಾಂಡ್ ಥ್ರೂ ನೀರು ಹರಿದು ಕೆಳಗಡೆ ಹೋಗುತ್ತೆ, ಅಂತಂದರೆ ಡ್ರೈನೇಜ್ ಹೋಲಿಂದ ಹೊರಗಡೆ ಬರುತ್ತೆ. ಯಾವುದೇ ಎಕ್ಸೆಸ್ ವಾಟರ್ ನೀವು ಹಾಕಿದರೆ ಯಾವುದೇ ಕಾರಣಕ್ಕೂ ಗಿಡದಲ್ಲಿ ಅಂತಂದರೆ ಮಣ್ಣಲ್ಲಿ ನೀರು ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆಗ ಏನಾಗುತ್ತೆ ಅಂತಂದರೆ ಮಣ್ಣಿಗೆ ನೀರು ಕೂಡ ಸಿಗುತ್ತೆ, ಗಿಡನೂ ಚೆನ್ನಾಗಿ ಬೆಳೆಯುತ್ತೆ. ಎಕ್ಸೆಸ್ ವಾಟರ್ ಜಾಸ್ತಿ ನೀರು ನೀವೇನಾದರೂ ಹಾಕಿದರೆ ಅದು ಮಣ್ಣಲ್ಲೂ ಕೂಡ ಉಳಿಯೋದಿಲ್ಲ, ಡ್ರೈನೇಜ್ ಹೋಲಿಂದ ಹೊರಗಡೆ ಬರೋದ್ರಿಂದ ಗಿಡ ಕೊಳೆಯೋದಿಲ್ಲ, ಹಾಗೆ ಗಿಡ ಹಾಳಾಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ ಬಿಸಿಲು ಎಲ್ಲ ಹೂವಿನ ಗಿಡಗಳಿಗೂ ಬೇಕೇ ಬೇಕು. ಕೆಲವೊಂದು ಇಂಡೋರ್ ಗಿಡಗಳು ಅಂತ ನಾವೇನು ಕರಿತೀವಿ, ಇಂಡೋರ್ ಪ್ಲಾಂಟ್ಸ್ಗೂ ಕೂಡ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಹೊರಗಡೆ ಇಟ್ಟಿಲ್ಲ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಆ ಗಿಡಗಳು ಸತ್ತೋಗುತ್ತೆ. ಕಂಪ್ಲೀಟ್ ಇಂಡೋರ್ ಗಿಡಗಳು ಅಂತ ಯಾವುದೂ ಇಲ್ಲ. ಹಾಗೆಯೇ ಹೂವಿನ ಗಿಡಗಳಲ್ಲಿ ಅತಿ ಹೆಚ್ಚು ನಿಮಗೆ ಬಿಸಿಲು ಬಿದ್ದರೆ ಮಾತ್ರ ಹೂಗಳು ಬರುವಂಥದ್ದು. 5 ರಿಂದ 6 ಗಂಟೆ ಮಿನಿಮಮ್ ಬಿಸಿಲು ಬೇಕೇ ಬೇಕು. ನೀವು ತುಂಬ ಬಿಸಿಲು ಬೀಳ್ತಾ ಇದೆ ಗಿಡಕ್ಕೆ ಅಂತ ನೆರಳಲ್ಲಿ ಇಡೋದು, ಹಾಗೆಯೇ ಅದಕ್ಕೆ ಶೇಡ್ ಕ್ರಿಯೇಟ್ ಮಾಡೋದು, ಈ ಥರ ಏನಾದರೂ ಮಾಡಿದರೆ ಗಿಡ ತುಂಬ ಚೆನ್ನಾಗಿರುತ್ತೆ, ಆದರೆ ಮೊಗ್ಗುಗಳು ಮಾತ್ರ ಬರೋದಿಲ್ಲ. ಸೊ ಅದಕ್ಕೋಸ್ಕರ ದಿನಕ್ಕೆ 5 ರಿಂದ 6 ಗಂಟೆ ಬಿಸಿಲು ಬೀಳ್ತಾ ಇದೆಯಾ ನಿಮ್ಮ ಗಿಡಗಳಿಗೆ, ಅದನ್ನು ನೀವು ಚೆಕ್ ಮಾಡಿ ಫಸ್ಟು. ಆ ರೀತಿ ಇಲ್ಲದೇ ಇದ್ದಲ್ಲಿ ಹೆಚ್ಚಿನ ಬಿಸಿಲು ಎಲ್ಲಿ ಯಾವ ಜಾಗದಲ್ಲಿ ಬೀಳುತ್ತೋ ಆ ಜಾಗಕ್ಕೆ ನಿಮ್ಮ ಗಿಡಗಳನ್ನ ಶಿಫ್ಟ್ ಮಾಡಿ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಹೇಳಬೇಕು, ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಗಿನ ಮಟ್ಟಿಗೆ ಅದು ರಿಸಲ್ಟ್ ಚೆನ್ನಾಗಿ ಕೊಟ್ಟರೂ ಕೂಡ ಗಿಡಗಳಿಗೆ ಡೈರೆಕ್ಟಾಗಿ ಅಫೆಕ್ಟ್ ಆಗೋದ್ರಿಂದ ಪ್ಲೀಸ್ ಕೆಮಿಕಲ್ ಫರ್ಟಿಲೈಸರ್ನ ಗಿಡಗಳಿಗೆ ಯೂಸ್ ಮಾಡಬೇಡಿ, ಗಿಡಗಳನ್ನ ಕೊಲ್ಲಬೇಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಫರ್ಟಿಲೈಸರ್ನ ತಯಾರಿಸಿ ಆರಾಮಾಗಿ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಹಣ್ಣನ್ನು ತಿಂದು ಬಿಸಾಕುವಂಥ ಸಿಪ್ಪೆಯಿಂದ ಒಂದು ಫರ್ಟಿಲೈಸರ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೊಂದು ಬೆಸ್ಟ್ ಫರ್ಟಿಲೈಸರ್. ಅದು ಯಾವುದು ಅಂತಂದರೆ ಕಲ್ಲಂಗಡಿ ಹಣ್ಣು. ಇವಾಗ ನೀವು ಸಮ್ಮರಲ್ಲಿ ತುಂಬ ತಿಂತಾ ಇರ್ತೀರ, ಅದರ ಸಿಪ್ಪೆ ತಗೊಳ್ಳಿ. ಆ ಸಿಪ್ಪೆಯನ್ನು ನೀವು ಗಿಡಗಳಿಗೆ ಕೊಡ್ಬೋದು. ಬಿಕಾಸ್ ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ನೀವು ಅದನ್ನು ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ, ಯೂಸ್ ಮಾಡಬೇಕಾ ಬೇಡವಾ ಅಂತ. ಸೊ ಆಗ ನಿಮಗೆ ಅರ್ಥ ಆಗುತ್ತೆ. ಇದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್, ಹಾಗೆ ನೈಟ್ರೋಜನ್, ಫಾಸ್ಫರಸ್ ಎಲ್ಲನೂ ಇದೆ, ಮ್ಯಾಗ್ನೀಷಿಯಮ್. ಇದೇನು ಮಾಡುತ್ತೆ ಅಂದರೆ ಗಿಡಗಳ ಹೆಲ್ತ್ಗಳನ್ನು, ಸಾಯಿಲ್ ಹೆಲ್ತನ್ನು, ಹಾಗೆಯೇ
ಹೆಚ್ಚಾಗಿ ಹೂಗಳು ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ಫರ್ಟಿಲೈಸರ್ನ ತಯಾರಿಸೋದು ತುಂಬ ಈಸಿ. ಸಿಪ್ಪೆ ನೀವೇನು ಡಸ್ಟ್ಬಿನ್ಗೆ ಹಾಕ್ತೀರಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬಾಟ್ಲು ಅಥವಾ ಒಂದು ಬಕೆಟಲ್ಲಿ, ಚಿಕ್ಕ ಬಕೆಟಲ್ಲಿ ನೀವು ನೆನೆ ಹಾಕಿ 3 ರಿಂದ 4 ದಿನ ಏನು ಅದನ್ನು ಬಿಟ್ಟಾದ್ಮೇಲೆ ಅದು ಫೋಮೆಂಟ್ ಆಗಿರುತ್ತೆ. ಸಿಪ್ಪೆ ಎಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿ ಅದರಿಂದ ಬಂದಿರುವಂಥ ನೀರನ್ನು ಡೈರೆಕ್ಟಾಗಿ ಡೈಲ್ಯೂಟ್ ಮಾಡೋದೇನು ಬೇಡ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ, ದಾಸವಾಳ ಹೂಗಳಿಗೆ, ಹಾಗೆಯೇ ನಿಮ್ಮ ಮಲ್ಲಿಗೆ ಗಿಡಕ್ಕೆ, ಎಲ್ಲ ಹೂವಿನ ಗಿಡಗಳಿಗೂ ನೀವು ಇದನ್ನು ಆರಾಮಾಗಿ ಕೊಡ್ಬೋದು. ಈಸಿಯಾಗಿ ಮನೆಯಲ್ಲೇ ತಯಾರಿಸುವಂಥ ಫರ್ಟಿಲೈಸರ್ನ ನೋಡಿದ್ರಲ್ವಾ, ಇದನ್ನು ತಯಾರಿಸಿ ನೀವು ಕೊಡಿ. 15 ದಿನಕ್ಕೆ ಒಂದು ಸಲ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಸಲ್ಟ್ ಬಂದ ಮೇಲೆ ಕಾಮೆಂಟಲ್ಲಿ ಹೇಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.